ಸಿದ್ದರಾಮಯ್ಯ ರಾಜೀನಾಮೆ ನೀಡೋಕೆ ಹಿಂದೇಟು ವಿಚಾರ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತೇಳಿ ಹುಬ್ಬಳ್ಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದು ಅಧಿಕಾರದಲ್ಲಿ ಇದ್ರೆ ನ್ಯಾಯಸಮ್ಮತವಾಗಿ ತನಿಖೆ ನಡೆಯೋದು ಅಸಾಧ್ಯ. ಸಿದ್ದರಾಮಯ್ಯ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು. ನೈತಿಕತೆ ಇದ್ರೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಲಿ. ಈ ಹೇಳಿಕೆಯನ್ನು ಕೊಟ್ಟಿರೋದು ಯತ್ನಾಳ್ ಅವರು. ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು. ಮತ್ತೊಂದು ಹಾದಿಯಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು. ಯಾಕಂದ್ರೆ ಭಾಳ ಮಂದಿ ಲೈನ್ದಾಗ ಅದಾರೆ, ಗೋರಿಗೆ ಹೋಗೋರು ಸಹಿತ ಲೈನ್ದಾಗ ಅದಾರೆ. ನಾವು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಏನು ಮಾಡೋದು? ತನಿಖೆ ಮಾಡಲಲ್ರಿ ಬಿ ಜೆ ಪಿ ಅವ್ರದ್ದು. ನಾವೇನು ಬ್ಯಾಡ ಅಂದೀವಿ? ನೀವು ಹೊಂದಾಣಿಕೆ ಆಗಿರಪ್ಪ. ನಾವು ಭಿಕ್ಷಾ ಕೊಟ್ಟಿವಿ, ಧರ್ಮ ಕೊಟ್ಟಿವಿ, ನೀವು ಹೇಳ್ಕೊಳಕತ್ತೀರ. ಧರ್ಮಕ್ಕೆ ಯಾರಿಗೆ ಕೊಟ್ರಿ? ಭಿಕ್ಷಾ ಯಾವ ಕ್ಷೇತ್ರವನ್ನು ಕೊಟ್ರಿ ಬಿ ಜೆ ಪಿಯವರಿಗೆ? ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಕೊಂಡು ಇಟ್ಕೊಂಡ್ರಿ, ಅವ್ರದ್ದು ನೀವು ಮುಚ್ಚಿಟ್ಟು ಇಟ್ಕೊಂಡ್ರಿ. ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕ ಇದು? ಅದನ್ನು ಮಾತು ಹೇಳ್ರಿ ಸಿದ್ದರಾಮಯ್ಯನವರೇ. ನೀವು ಬಿ ಜೆ ಪಿಯವ್ರೊಳಗೆ ಹೊಂದಾಣಿಕೆ ಇದ್ದೀರಲ್ಲೋ? ನಿಮ್ಮ ರಾಜ್ಯ ಅಧ್ಯಕ್ಷನೇ ಹೇಳ್ಯಾನ ನಾವು ಭಿಕ್ಷೆ ಕೊಟ್ಟು ಅಂತೇಳಿ ಒಬ್ಬರಿಗೆ ಹೇಳ್ಯಾರಿಲ್ರಿ. ಆ ಭಿಕ್ಷೆ ಕೊಟ್ಟವ್ರು ಯಾರು, ತೊಗೊಂಡವ್ರು ಯಾರು? ಅವ್ರು ಎಲ್ಲರೂ ತನಿಖೆ, ಎಲ್ಲ ಜೈಲಿಗೆ ಹೋಗ್ಲಿ. ನಮಗೇನು ಭಾಳ ಹೊಸ ಯುಗ ಪ್ರಾರಂಭ ಆಗಲಿ ಕರ್ನಾಟಕದಲ್ಲಿ. ಆದ್ರೆ ಭ್ರಷ್ಟರು ಯಾವ ಪಾರ್ಟಿಯಾಗಿದ್ದಾರೆ ಹೋದ್ರೆ ಹೊಸ ಯುಗ ಪ್ರಾರಂಭ ಆಗ್ತಾರೆ. ಇವತ್ತು ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು. ಮತ್ತೊಂದು ಹಾದಿಯಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು. ಯಾಕಂದ್ರೆ ಭಾಳ ಮಂದಿ ಲೈನ್ದಾಗ ಅದಾರೆ, ಗೋರಿಗೆ ಹೋಗೋರು ಸಹಿತ ಲೈನ್ದಾಗ ಅದಾರೆ. ನಾವು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಏನು ಮಾಡೋದು? ತನಿಖೆ ಮಾಡಲಲ್ರಿ ಬಿ ಜೆ ಪಿ ಅವ್ರದ್ದು. ನಾವೇನು ಬ್ಯಾಡ ಅಂದೀವಿ? ನೀವು ಹೊಂದಾಣಿಕೆ ಆಗಿರಪ್ಪ. ನಾವು ಭಿಕ್ಷಾ ಕೊಟ್ಟಿವಿ, ಧರ್ಮ ಕೊಟ್ಟಿವಿ, ನೀವು ಹೇಳ್ಕೊಳಕತ್ತೀರ. ಧರ್ಮಕ್ಕೆ ಯಾರಿಗೆ ಕೊಟ್ರಿ? ಭಿಕ್ಷಾ ಯಾವ ಕ್ಷೇತ್ರವನ್ನು ಕೊಟ್ರಿ ಬಿ ಜೆ ಪಿಯವರಿಗೆ? ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಕೊಂಡು ಇಟ್ಕೊಂಡ್ರಿ, ಅವ್ರದ್ದು ನೀವು ಮುಚ್ಚಿಟ್ಟು ಇಟ್ಕೊಂಡ್ರಿ. ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕ ಇದು? ಅದನ್ನು ಮಾತು ಹೇಳ್ರಿ ಸಿದ್ದರಾಮಯ್ಯನವರೇ. ನೀವು ಬಿ ಜೆ ಪಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.